ಮಾನ್ಯ ಅಧ್ಯಕ್ಷರೇ, ಈ ಪ್ರಸಕ್ತ ಸಾಲಿನಲ್ಲಿ ತಂಬಾಕು ಬೆಳೆಯ ಬೆಲೆ ತೀವ್ರ ಕುಸಿತ ಕಂಡಿದ್ದು ರೈತರು ಕಂಗಾಲಾಗಿದ್ದಾರೆ. ಸದರಿ ತಂಬಾಕು ಬೆಳೆಗೆ ಬೆಂಬಲ ಬೆಲೆ ನೀಡಬೇಕು ಹಾಗೂ ಇದನ್ನ ಪ್ರಧಾನಮಂತ್ರಿಗಳ ಫಸಲ್ ಬಿಮಾ ಯೋಜನೆಗೆ ಸೇರಿಸಬೇಕು ಅಂತಕ್ಕಂಥ ಮನವಿಯನ್ನ ಮಾಡಲಿಕ್ಕೆ ಮಾನ್ಯ ಕೃಷಿ ಸಚಿವರ ಗಮನವನ್ನು ಸೆಳೆದಿದೆ ಅಧ್ಯಕ್ಷರೇ. ಅವರು ನಮಗೆ ಉತ್ತರವನ್ನು ಸಹ ಒದಗಿಸಿದ್ದಾರೆ ಅಧ್ಯಕ್ಷರೇ. ಇಲ್ಲಿ ಬಹಳ ಪ್ರಮುಖವಾದಂಥ ವಿಚಾರ ಅಧ್ಯಕ್ಷರೇ, ಇವಾಗ ಪ್ರತಿಭಟನೆ ನಡೀತಾ ಇದೆ. ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ತಂಬಾಕು ಬೆಳೀತಕ್ಕಂಥದ್ದು 50,000 ರೈತ ಕುಟುಂಬಗಳು ತಂಬಾಕನ್ನ ಬೆಳೀತವೆ ಅಧ್ಯಕ್ಷರೇ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಭಾಗದಲ್ಲಿ ಹುಣಸೂರು, ಪಿರಿಯಾಪಟ್ಟಣ, ಎಚ್ ಡಿ ಕೋಟೆ, KR ನಗರ, ಅರಕಲಗೂಡು ತಾಲೂಕುಗಳಲ್ಲಿ ತಂಬಾಕು ಬೆಳೆಯನ್ನ ಬೆಳೀತಕ್ಕಂಥದ್ದು ಅಧ್ಯಕ್ಷರೇ. ಈ ಬಾರಿ ಏನಾಗಿದೆ ಅಧ್ಯಕ್ಷರೇ, ಬೆಳೆ ಬಹಳ ಉತ್ಕೃಷ್ಟ ಗುಣಮಟ್ಟದ ಬೆಳೆಯನ್ನು ನಮ್ಮ ರೈತರು ಬೆಳೆದಿದ್ದಾರೆ. ಆದರೆ ಬೆಲೆ ಬಹಳ ಕುಸಿತಾ ಇದೆ ಅಧ್ಯಕ್ಷರೇ. ರೈತರು ತೀವ್ರ ಕಂಗಾಲಾಗಿದ್ದಾರೆ. ಜೊತೆಗೆ ಈ ಕುಸಿತದಿಂದ ನಮ್ಮ ಹುಣಸೂರು ತಾಲೂಕಿನ ಹಿರಿಕ್ಯಾತನಹಳ್ಳಿ ಗ್ರಾಮದ ಮಾದೇವ್ ಎಂಬ ರೈತ ಆತ್ಮಹತ್ಯೆಗೂ ಪ್ರಯತ್ನ ಮಾಡಿದ್ದಾರೆ ಅಧ್ಯಕ್ಷರೇ. ಹಾಸ್ಪಿಟಲ್ ಇದ್ದಾರೆ ಅಧ್ಯಕ್ಷರೇ. ಇವತ್ತು ಜನವರಿಲಿ 278 ರೂಪಾಯಿ ಇತ್ತು ಒಂದು ಕೆಜಿಗೆ, ಫೆಬ್ರವರಿಲಿ 262 ರೂಪಾಯಿ ಆಗಿದೆ, ಮಾರ್ಚ್ಲಿ 243 ರೂಪಾಯಿ ಆಗಿದೆ. 2 ತಿಂಗಳಲ್ಲಿ 34-35 ರೂಪಾಯಿ ಒಂದು ಕೆಜಿಗೆ ಕಡಿಮೆ ಆಗಿರ್ತಕ್ಕಂಥದ್ದು ತಂಬಾಕು ಬೆಳೆಗೆ. ಇವತ್ತು 45 ರೂಪಾಯಿ ಕಡಿಮೆ ಆಗಿದೆ ಅಧ್ಯಕ್ಷರೇ. ಬೆಳಿಲಿಕ್ಕೆ 1 ಕೆಜಿ ಬೆಳಿಲಿಕ್ಕೆ 185 ರೂಪಾಯಿ ಖರ್ಚಾಗುತ್ತೆ ರೈತರಿಗೆ. ಅಂತಕ್ಕಂಥ ವಿಚಾರವನ್ನ ಏನ್ ಕೇಳಿದೆ ಅಧ್ಯಕ್ಷರೇ, ಅದಕ್ಕೆ ಮಾನ್ಯ ಸಚಿವರು ಉತ್ತರವನ್ನ ಕೊಟ್ಟಿದ್ದಾರೆ. ಕೃಷಿ ಉತ್ಪನ್ನಗಳಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲಾಗುತ್ತದೆ. ಕೇಂದ್ರ ಸರ್ಕಾರವು ಬೆಂಬಲ ಬೆಲೆ ಘೋಷಿಸುವ ಬೆಳೆಗಳಲ್ಲಿ ತಂಬಾಕು ಬೆಳೆ ಸೇರಿರುವುದಿಲ್ಲ ಅಂತ ಹೇಳ್ತಾರೆ ಅಧ್ಯಕ್ಷರೇ. ನಾನು ಹೇಳ್ತಕ್ಕಂಥದ್ದು ಆಯ್ತು, ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು 14 ಮುಂಗಾರು ಹಂಗಾಮಿನ ಬೆಳೆಗಳಿಗೆ, ಜೊತೆಗೆ 6 ಹಿಂಗಾರು ಹಂಗಾಮಿನ ಬೆಳೆಗಳಿಗೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ. ಇವತ್ತು ನಾನು ಹೇಳ್ತಕ್ಕಂಥದ್ದು ಇದೇ ಪರಿಸ್ಥಿತಿ ಆಂಧ್ರ ಪ್ರದೇಶದಲ್ಲಿ 2015ರಲ್ಲಿ ಇದೇ ಪರಿಸ್ಥಿತಿ ಉಂಟಾದಾಗ ರೈತರು ಕಂಗಾಲಾಗಿದ್ದಂಥ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದ ಸರ್ಕಾರ ಕೇಂದ್ರ ಸರ್ಕಾರ ಜೊತೆಗೆ ಸಹಯೋಗದಲ್ಲಿ ಆಂಧ್ರ ಪ್ರದೇಶದ ಸರ್ಕಾರನೇ ಕೆಜಿಗೆ 5 ರೂಪಾಯಿ ಒನ್ ಟೈಮ್ ಕಾಂಪನ್ಸೇಷನ್ ಆಸ್ ಸ್ಪೆಷಲ್ ಕೇಸ್ ಫಾರ್ ಐಡೆಂಟಿಫೈಡ್. ನೇರವಾಗಿ ಅದನ್ನೇ ಬರ್ತಾ ಇದೆ ಗಮನ ಸೆಳಿ, ಅವ್ರ ಉತ್ತರಕ್ಕೆ ನಾನು ಕೇಳ್ತಾ ಇದ್ದೀನಿ ಅಧ್ಯಕ್ಷ, ಅದನ್ನೇ ಗಮನ ಸೆಳೀತಾ ಇರ್ತಕ್ಕಂಥದ್ದು. ಇವ್ರು ಕೇಂದ್ರ ಸರ್ಕಾರ ಘೋಷಣೆ ಮಾಡಿಲ್ಲ ಅಂತ ಹೇಳಿದ್ದಾರೆ ಅಧ್ಯಕ್ಷರೇ. ಅದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು 2015ರಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಆಂಧ್ರ ಪ್ರದೇಶದಲ್ಲಿ ಉದ್ಭವ ಆದಂಥ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದ ರಾಜ್ಯ ಸರ್ಕಾರ ಅವತ್ತು ಒನ್ ಟೈಮ್ ಕಾಂಪನ್ಸೇಷನ್ ಆಸ್ ಸ್ಪೆಷಲ್ ಕೇಸ್ ಫಾರ್ ಐಡೆಂಟಿಫೈಡ್ FCB ಟೊಬ್ಯಾಕೋ ಡ್ಯೂರಿಂಗ್ 2015 ಅಂತ ಹೇಳಿ 5 ರೂಪಾಯಿ ಅವತ್ತು ಪರಿಹಾರವನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ ಅಧ್ಯಕ್ಷರೇ. ಜೊತೆಗೆ ನಾವ್ ಹೇಳ್ತಕ್ಕಂಥದ್ದು ಇಷ್ಟೇ ಅಧ್ಯಕ್ಷರೇ, ಇಲ್ಲ ಇವತ್ತು ಬೆಳೆದಿರ್ತಕ್ಕಂಥದ್ದು 85 ಮಿಲಿಯನ್ ಕೆಜಿ ತಂಬಾಕು ಬೆಳೆಯನ್ನು ನಮ್ಮ ರೈತರು ಬೆಳೆದಿದ್ದಾರೆ. ನಮ್ಮ ರಾಜ್ಯ ಸರ್ಕಾರ 2015ರಲ್ಲಿ ಆಂಧ್ರ ಪ್ರದೇಶ ಸರ್ಕಾರ ರಾಜ್ಯ ಸರ್ಕಾರ ಏನು 5 ರೂಪಾಯಿ ಕೊಟ್ಟಿತ್ತು, ಇವತ್ತು ನಮ್ಮ ರೈತರಿಗೆ 45 ರೂಪಾಯಿ 50 ರೂಪಾಯಿ ಕಡಿಮೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು 25 ರೂಪಾಯಿ 30 ರೂಪಾಯಿ ಕೊಟ್ಟರು. ಅಧ್ಯಕ್ಷ ಒಂದೇ ನಿಮಿಷ ಅಧ್ಯಕ್ಷರೇ, ಇದು ಲಾಸ್ಟ್ ಕ್ವಶನ್ ಮುಗಿಸ್ಬಿಡ್ತೀನಿ, ಇನ್ಯಾರು ಇಲ್ಲ ಅಧ್ಯಕ್ಷ ಕೇಳಕ್ಕೂ. 2015ರಲ್ಲಿ ಆಂಧ್ರ ಪ್ರದೇಶದ ಸರ್ಕಾರ ಏನು 5 ರೂಪಾಯಿ ಕೊಟ್ಟಿತ್ತು, ಈ ಬಾರಿ 85 ಮಿಲಿಯನ್ ಕೆಜಿಯನ್ನ ನಮ್ಮ ರಾಜ್ಯದ ರೈತರು ತಂಬಾಕು ಬೆಳೆಗಾರರು ಏನ್ ಬೆಳೆದಿದ್ದಾರೆ, 30 ರೂಪಾಯಿ ಕೊಟ್ರು ಅಧ್ಯಕ್ಷರೇ. ಇವತ್ತು ಆಗ್ತಕ್ಕಂಥದ್ದು 240-250 ಕೋಟಿ ರೂಪಾಯಿ ಅಧ್ಯಕ್ಷರೇ. ಅಧ್ಯಕ್ಷ 5 ನಿಮಿಷ ಮುಗಿಸ್ಬಿಡ್ತೀನಿ, ಲಾಸ್ಟ್ ಕ್ವಶನ್ ಅಲ್ಲ ಅಧ್ಯಕ್ಷ. ಎರಡೇ ಇದರಲ್ಲಿ ಇದೊಂದು ಅಧ್ಯಕ್ಷರೇ, 30 ರೂಪಾಯಿ ಕೊಟ್ಟರೆ 240 ಕೋಟಿ ಆಗುತ್ತೆ ಅಧ್ಯಕ್ಷರೇ. ದಯಮಾಡಿ ರಾಜ್ಯ ಸರ್ಕಾರ ಇವತ್ತು ನಮ್ಮ ರಾಜ್ಯದ ರೈತರವರು ಇವತ್ತು ಕೇಂದ್ರ ಸರ್ಕಾರ ಎಲ್ಲ ಮಾಡಬೇಕು ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಮೇಲೂ ಈಗಾಗಲೇ ನಾವು ಮಾನ್ಯ ಕೇಂದ್ರ ಸಚಿವಂತ ಕುಮಾರಣ್ಣವ್ರನ್ನ ಕರ್ಕೊಂಡೋಗಿ ಪಿಯೂಷ್ ಗೋಯಲ್ರನ್ನ ಭೇಟಿ ಮಾಡಿ ಅಲ್ಲೂ ಮನವಿ ಕೊಟ್ಟು ಬಂದಿದ್ದೀವಿ ಅಧ್ಯಕ್ಷರೇ. ನಮ್ಮ ರಾಜ್ಯ ಸರ್ಕಾರದಲ್ಲಿ ನಾವು ಮನವಿ ಮಾಡ್ತಾ ಇರ್ತಕ್ಕಂಥದ್ದು ಇಷ್ಟೇ, ಇವತ್ತು 30 ರೂಪಾಯಿ ಪರಿಹಾರವನ್ನ ಕೊಡಬೇಕು. ಜೊತೆಗೆ ಇಲ್ಲ ಅಂದ್ರೆ ಕಳೆದ ಬಾರಿ ಹಲವಾರು ಸರ್ಕಾರಗಳು ಸಾಲ ಮನ್ನಾ ಮಾಡಿದೆ ಅಧ್ಯಕ್ಷ. ಒಂದ್ ನಿಮಿಷ ಮುಗಿದೋಯ್ತು. ಕಳೆದ ಹಲವಾರು ಸರ್ಕಾರಗಳು ಸಾಲ ಮನ್ನಾ ಮಾಡಿದೆ. ಕಳೆದ ಸರ್ಕಾರದಲ್ಲಿ ಕುಮಾರಣ್ಣವರು ಸಹ 26,000 ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಆ ರೀತಿನಾದ್ರೂ ಸರಿ ಈ ಒಂದು ಸಾಲ ಮನ್ನಾ ಮಾಡಲಿ ಅಧ್ಯಕ್ಷ. ಇನ್ನೊಂದು ಜೊತೆಗೆ ಇನ್ನೊಂದು ನನ್ನ ಪ್ರಶ್ನೆ, ನಮ್ಮ ಒಂದು ಪ್ರಶ್ನೆ ಇದ್ದಿದ್ದು ಅಧ್ಯಕ್ಷರೇ, ರಾಜ್ಯದ ಇರ್ತಕ್ಕಂಥ ತಂಬಾಕು ಬೆಳೆಯನ್ನು
ಪ್ರಧಾನ ಮಂತ್ರಿಗಳ ಫಸಲ್ ಬಿಮಾ ಯೋಜನೆ ವ್ಯಾಪ್ತಿಗೆ ಒಳಪಡಿಸಿ ರೈತರಿಗೆ ವಿಮೆಯ ಸೌಲಭ್ಯಗಳನ್ನ ದೊರಕಿಸಿಕೊಡುವಂತೆ ನಾನು ಗಮನ ಸೆಳೆದಿದ್ದೆ ಅಧ್ಯಕ್ಷರೇ. ವಿಮೆ ಸೌಲಭ್ಯವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಇದರಲ್ಲಿ ಹೇಳ್ತಾರೆ, ರಾಜ್ಯದಲ್ಲಿ ವಿವಿಧ ಬೆಳೆಗಳಿಗೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ವಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದ್ದು ತಂಬಾಕು ಬೆಳೆಯು ಸೇರಿರುವುದಿಲ್ಲ. ರಾಜ್ಯ ಮಟ್ಟದ ಬೆಳೆ ವಿಮೆ ಸಮನ್ವಯ ಸಮಿತಿಯ ಸಭೆಯಲ್ಲಿ ಯಾವುದೇ ಹೊಸ ಬೆಳೆ ಸೇರ್ಪಡೆ ಇಲ್ಲದೆ ಯೋಜನೆಯನ್ನು ಮುಂದುವರಿಸಲು ನಿರ್ಧರಿಸಿದೆ. ತಂಬಾಕು ಬೆಳೆಯನ್ನು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸೇರ್ಪಡೆ ಪ್ರಸ್ತಾಪ ಸರ್ಕಾರದ ಮುಂದಿರುವುದಿಲ್ಲ ಅಂತ ಹೇಳ್ತಾರೆ ಅಧ್ಯಕ್ಷರೇ. ಇದರಲ್ಲಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರ ನೋಡಿ, ನಿಮ್ಮ ಗಮನ ಅಲ್ಲ, ಒಂದೇ ನಿಮಿಷ, ನಿಮ್ಗೆ ಬೆಂಬಲ ಬೆಲೆ ಆಗಬೇಕು, ಫಸಲ್ ಬಿಮಾ ಯೋಜನೆ ಸೇರಿಸಬೇಕು. ಇದು ಯಾಕೆ ಅಂತ ಹೇಳ್ತೀನಿ. ಇದು ಕೇಂದ್ರ ಸರ್ಕಾರದ್ದು ಮಾರ್ಗಸೂಚಿ ಅಂತ ಹೇಳ್ತಾರೆ. ಚರ್ಚೆ ಮಾಡ್ಲಿಕ್ಕೆ ಇನ್ನು 2 ನಿಮಿಷ ಚರ್ಚೆ ಇಲ್ಲ ಅಧ್ಯಕ್ಷರೇ. ಇಲ್ಲಿ ಆಸ್ ಪರ್ ದಿ ಡೈರೆಕ್ಷನ್ಸ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, ಗವರ್ಮೆಂಟ್ ಆಫ್ ಇಂಡಿಯಾ ಒಂದು ಲೆಟರ್ ಬರೀತಾರೆ 27/12/2024, 14/1/2025, 28/1/2025 ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡ್ತಾರೆ. ಅದರಲ್ಲಿ ಟೊಬ್ಯಾಕೋ ಬೋರ್ಡ್ ಚೇರ್ಮನ್, ನಮ್ಮ ರಾಜ್ಯದ ಹಲವಾರು ಹಿರಿಯ ಅಧಿಕಾರಿಗಳು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು, ಜೊತೆಗೆ ಆಂಧ್ರ ಪ್ರದೇಶದ ಸರ್ಕಾರದ ಅಧಿಕಾರಿಗಳು ಸಹ ಇದ್ದಾರೆ ಅಧ್ಯಕ್ಷರೇ. ಅದರಲ್ಲಿ ಎಕ್ಸ್ಪರ್ಟ್ ಕಮಿಟಿ ಒಂದು ರಿಪೋರ್ಟ್ ಕೊಡುತ್ತೆ ಅಧ್ಯಕ್ಷರೇ. ಇದನ್ನ ನೀವು ಪರಿಶೀಲನೆ ಮಾಡಿ ನಮ್ಮ ತಂಬಾಕು ಬೆಳೆಯನ್ನ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಸೇರಿಸ್ಕೊಳ್ಬಹುದು ಅಂತಕ್ಕಂಥ ಒಂದು ರಿಪೋರ್ಟ್ ಅನ್ನ ಕೇಂದ್ರ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳು, ಆಂಧ್ರ ಪ್ರದೇಶದ ಅಧಿಕಾರಿಗಳು ಎಲ್ಲ ಸೇರಿಸ್ಕೊಡ್ತಾರೆ. ಆಂಧ್ರ ಪ್ರದೇಶದಲ್ಲಿ ಅಧ್ಯಕ್ಷರೇ, ದ ಗವರ್ಮೆಂಟ್ ಆಫ್ ಆಂಧ್ರ ಪ್ರದೇಶ್ ಕನ್ವೀನ್ಡ್ ಅ ಸ್ಪೆಷಲ್ ಮೀಟಿಂಗ್ ಆಫ್ ದಿ ಸ್ಟೇಟ್ ಲೆವೆಲ್ ಕೋಆರ್ಡಿನೇಷನ್ ಕಮಿಟಿ ಆನ್ ಕ್ರಾಪ್ ಇನ್ಶೂರೆನ್ಸ್ ಆನ್ 22/4/2025. The committee agreed to include ಒಂದು ನಿಮಿಷ. The committee agreed to include FCV tobacco under the restructured weather-based crop insurance scheme proposed to be extended under ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ. ಅದೇ ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಸ್ಟೇಟ್ ಲೆವೆಲ್ ಕೋಆರ್ಡಿನೇಷನ್ ಕಮಿಟಿ ಆನ್ ಕ್ರಾಪ್ ಇನ್ಶೂರೆನ್ಸ್ ಮೀಟಿಂಗ್ chaired by Chief Secretary and Development Commissioner was held via hybrid mode on 3rd March 2025 in Vidhan Sauda. ಇಲ್ಲಿ ಕಮಿಟಿ ಮೀಟಿಂಗ್ ಆಗುತ್ತೆ ಅಧ್ಯಕ್ಷರೇ. ಇಲ್ಲಿ ಅಡಿಷನಲ್ ಚೀಫ್ ಸೆಕ್ರೆಟರಿ, ಪ್ರಿನ್ಸಿಪಲ್ ಸೆಕ್ರೆಟರಿ, ಸೋಷಿಯಲ್ ವೆಲ್ಫೇರ್, ಕೋಆಪರೇಷನ್ ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಹಾರ್ಟಿಕಲ್ಚರ್, ಸೆರಿಕಲ್ಚರ್ ಎಲ್ಲಾ ಅಧಿಕಾರಿಗಳು ಇರ್ತಾರೆ ಅಧ್ಯಕ್ಷರೇ. ಇದರಲ್ಲಿ ದ ಕಮಿಟಿ ಡಿಫರ್ಡ್ ದಿ ಪ್ರಪೋಸಲ್ ಅಬೌಟ್ ದಿ ಇನ್ಕ್ಲೂಷನ್ ಆಫ್ FCV ಟೊಬ್ಯಾಕೋ ಕ್ರಾಪ್ ಅಂಡರ್ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಆಸ್ ಇಟ್ ಈಸ್ ಅ ಪಾಲಿಸಿ ಡಿಸಿಷನ್. ಆಂಧ್ರ ಪ್ರದೇಶ ಸರ್ಕಾರ ಇದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕಾದ್ರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಮ್ಮ ತಂಬಾಕು ಬೆಳೆಗಾರರಿಗೆ ಯಾಕೆ ಅನ್ಯಾಯ ಆಗಬೇಕು ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಅಧ್ಯಕ್ಷರೇ. ಮಾನ್ಯ ಸಚಿವರು ಉತ್ತರ ಕೊಟ್ಟರು. ಆರೋಗ್ಯ ಸಂಬಂಧ ಯಾರು? ನಾನೇನು ಮಾತಾಡೋದು ಅಧ್ಯಕ್ಷರೇ, ಈ ನಮ್ಮ ವೆಂಕಟೇಶ್ ಅಣ್ಣವರು ಕೂಡ ಆ ಬೆಲ್ಟ್ಗೆ ಬರ್ತಾರೆ. ಸುಮಾರು 53,000 ಫಾರ್ಮರ್ಸ್ ಇದ್ದಾರೆ ಇಲ್ಲಿ. ಅವ್ರು ಹೇಳಿರ್ತಕ್ಕಂಥದ್ದು 100% ಸತ್ಯ. ಇದರಲ್ಲಿ 2 ಸರ್ಕಾರ ಬೆಂಬಲ ಬೆಲೆಯನ್ನ ಕೊಡ್ತಕ್ಕಂಥದ್ದಾಗಬೇಕು, ಕೊಡಬೇಕು. ಜೊತೆಗೆ ಇನ್ಶೂರೆನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್. ಎಲ್ಲ ರಾಜ್ಯದಲ್ಲೂ ಸೇರಿಸಿದಾಗ ನಮ್ಮ ರಾಜ್ಯದಲ್ಲಿ ಸೇರಿಸಿಲ್ಲ ಅಂದ್ರೆ ನಮ್ಮ ಟೊಬ್ಯಾಕೋ ಫಾರ್ಮರ್ಸ್ಗೆ ಎಷ್ಟು ಅನ್ಯಾಯ ಆಗ್ತದೆ ಅಂತಕ್ಕಂಥದ್ದನ್ನ ತಾವು ಸರ್ಕಾರ ಮನ್ಗಣ್ಬೇಕು. ಇದು ನೀವು ಉತ್ತರ ಹೇಳ್ತೀರಿ, ನನಗೆ ಗೊತ್ತು. ಇದು ಕಮಾಂಡರ್ ಸೆಂಟ್ರಲ್ ಗೌರ್ಮೆಂಟ್, ಕಾಮರ್ಸ್ ಡಿಪಾರ್ಟ್ಮೆಂಟ್ ಬರುತ್ತೆ, ನಮ್ಗಾಗಲ್ಲ ಅಂತ ಹೇಳ್ತೀರಿ. ನಿಜ, ಅದಲ್ಲ. ಆದ್ರೆ ರೈತರು ಸಂಕಷ್ಟದಲ್ಲಿದ್ದಾಗ ಸರ್ಕಾರ ಅವರ ಸಂಕಟಕ್ಕೆ ನೆರವಿಗೆ ಬಂದು ಸಹಾಯ ಮಾಡಬೇಕು. ನೀವು ನಿಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಫಾರ್ಮರ್ಸ್ಗೂ ಕೂಡ ಅನ್ಯಾಯ ಮಾಡ್ದಂಗೆ ಉತ್ತರ ಕೊಟ್ಟು ಸರ್ಕಾರ ಇದನ್ನ ಬಚಾವ್ ಮಾಡಬೇಕು ರೈತರ ಸಂಕಷ್ಟ. ಮಂತ್ರಿ ವೆಂಕಟೇಶ್ ಫುಲ್ ಅವರಿಗೆ ಸಪನ ಗೊತ್ತಿದೆ. ಯಾಕೆ ನಾನು ಆರೋಗ್ಯ ಸಚಿವನಾಗಿದ್ದಾಗ ನಾನು ಟೊಬ್ಯಾಕೋ ಬ್ಯಾನ್ ಮಾಡೋಕೆ ಏನಿದೆ, ಹೆಲ್ತ್ ಪ್ರಾಬ್ಲಮ್ ಅಂತೇಳಿ ಜನರಿಗೆ ಪ್ರಾಬ್ಲಮ್ ಆಗಿ ಹೆಲ್ತ್ ಅಂಡ್ ಟೊಬ್ಯಾಕೋ ಬ್ಯಾನ್ ಮಾಡ್ಬೇಕಂತ. ಆಗ ವೆಂಕಟೇಶ್ ಮದಿಲ್ಲ ಬ್ಯಾನ್ ಮಾಡಬಾರ್ದು ಅಂತ ಹೇಳಿ ಹಠ ಹಿಡಿದು ಮಾಡಿಸಿದ್ರು. ನಾನು ವಿರುದ್ಧ ಟೊಬ್ಯಾಕೋ ಬ್ಯಾನ್ ಮಾಡೋಕೆ